ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ ಟೆನ್ಷನ್ ಮಾಡಿಕೊಂಡು 1 ಮಾರ್ಕ್ಸ್ ಕಟ್ಟು ಹೋಗೋ ಬದಲು ಒಂದು 6-7 ಮಾರ್ಕ್ಸ್ ಕಟ್ ಆಗಬಾರ್ದು. ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈಗ ಸೆಕೆಂಡ್ PUC ವಿದ್ಯಾರ್ಥಿಗಳು ಮುಂದಿನ 2 ದಿನಗಳಲ್ಲಿ ಪ್ರಿಪರೇಟರಿ ಎಕ್ಸಾಮ್ ಅನ್ನ ಬರೀತಾರೆ. ಈಗ ತುಂಬಾ ವಿದ್ಯಾರ್ಥಿಗಳು ಈ ಪ್ರಿಪರೇಟರಿ ಎಕ್ಸಾಮ್ ಏನಿದೆ ಅದನ್ನ ನೆನಪು ಮಾಡ್ಕೊಂಡ್ರೆ ಭಯ ಆಗ್ತಾ ಇದೆ, ಟೆನ್ಷನ್ ಆಗ್ತದೆ ಅಂತ ಹೇಳ್ತಾ ಇದ್ರು. ನಂತರ ಮತ್ತೆ ಹಲವಾರು ವಿದ್ಯಾರ್ಥಿಗಳು ನಾನು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ, 90 ಮಾರ್ಕ್ಸ್ ಬರುತ್ತೆ, ಅಷ್ಟು ಚೆನ್ನಾಗಿ ನಾನು ಪ್ರಿಪೇರ್ ಆಗಿದ್ದೀನಿ. ಆದರೆ ಮೊದಲಿಂದ ಒಂದು ಪ್ರಾಬ್ಲಮ್ ಇದೆ. ಏನಂತಂದ್ರೆ ಎಕ್ಸಾಮ್ ಹಾಲ್ಗೆ ಎಂಟರ್ ಆದಾಗ ನನಗೆ ಓದಿದ್ದು ನೆನಪಿ ಬರಲ್ಲ. ಅದೇ ಎಕ್ಸಾಮ್ ಹಾಲಿಂದ ಹೊರಗಡೆ ಬಂದ್ರೆ ನೆನಪಾಗುತ್ತೆ, ಬಟ್ ಎಕ್ಸಾಮ್ ಹಾಲಲ್ಲಿ ಎಷ್ಟೇ ಟ್ರೈ ಮಾಡಿದ್ರೆ ನೆನಪಾಗಲ್ಲ. ಈ ಪ್ರಾಬ್ಲಮ್ ಅನ್ನ ಯಾವ ರೀತಿ ಫೇಸ್ ಮಾಡೋದು ಅಂತ ಕೇಳ್ತಾ ಇದ್ರು. ನಂತರ ಎಕ್ಸಾಮ್ ಬಗ್ಗೆ ಟೆನ್ಷನ್ ಆಗ್ತಾ ಇದೆ, ಮೋಟಿವೇಟ್ ಮಾಡಿ ಅಂತ ಹೇಳ್ತಾ ಇದ್ರು. ನಾನು ಮೋಟಿವೇಶನ್ ಅಂತ ಏನು ಮಾಡ್ತಾ ಇಲ್ಲ. ನನ್ನ ಆಫ್ಲೈನ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು ಎಕ್ಸಾಮ್ ಟೆನ್ಷನ್ ಅಂದಾಗ ಅವರಿಗೆ ಯಾವ ರೀತಿ ಗೈಡ್ ಮಾಡ್ತಾ ಇದ್ನೋ ಅದೇ ರೀತಿ ನಿಮ್ಮೆಲ್ಲರನ್ನು ಕೂಡ ನನ್ನ ಸ್ಟೂಡೆಂಟ್ ಅಂತ ಅಂದ್ಕೊಂಡು ಅವ್ರಿಗೆ ಯಾವ ವಿಷಯಗಳನ್ನು ಹೇಳ್ತಾ ಇದ್ನೋ ಅದನ್ನ ನಿಮಗೆ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ಸರಿ, ಈಗ ಎಕ್ಸಾಮ್ ಟೆನ್ಷನ್ ಏನಿದೆ ಅದು ಹೇಗೆ ಕಡಿಮೆ ಆಗತ್ತೆ ಅಂತ ಹೇಳ್ಕೊಳ್ಳೋದಾದ್ರೆ, ನೀವು ಪ್ರಿಪರೇಷನ್ ಎಷ್ಟು ಪರ್ಫೆಕ್ಟ್ ಆಗತ್ತೋ ಅಷ್ಟು ಎಕ್ಸಾಮ್ ಟೆನ್ಷನ್ ಕಡಿಮೆ ಆಗುತ್ತೆ. ನಂತರ ಎಕ್ಸಾಮ್ ಹಾಲಲ್ಲಿ ಈ ಟೆನ್ಷನ್ ಅನ್ನ ಮ್ಯಾನೇಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಎಕ್ಸಾಮ್ ಹಾಲಲ್ಲಿ ನೀವೆಷ್ಟು ರಿಲ್ಯಾಕ್ಸ್ ಆಗಿರ್ತೀರಾ ಅಷ್ಟು ನಿಮ್ಮ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ಹೇಳಿದ್ರಲ್ವಾ, ಎಕ್ಸಾಮ್ ಹಾಲಲ್ಲಿ ಓದಿರೋದು ಮರ್ತು ಹೋಗುತ್ತೆ ಅಂತ. ಮರ್ತು ಹೋಗೋದಕ್ಕೆ ರೀಸನ್ ಟೆನ್ಷನ್ ಆಗಿರುತ್ತೆ. ಈಗ ಎಕ್ಸಾಮ್ ಹಾಲಲ್ಲಿ ಇರುವಷ್ಟು ಹೊತ್ತು ಅವರು ಟೆನ್ಷನ್ ಇರ್ತಾರೆ, ಅದಕ್ಕೋಸ್ಕರ ನೆನಪಾಗೋದಿಲ್ಲ. ಎಕ್ಸಾಮ್ ಹಾಲ್ನಿಂದ ಹೊರಗಡೆ ಬಂದ ನಂತರ ಎಕ್ಸಾಮ್ ಮುಗೀತು ಅಂತ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ, ಅದಕ್ಕೋಸ್ಕರ ನೆನಪಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ನೀವು ಎಕ್ಸಾಮ್ ಹಾಲಲ್ಲಿ ರಿಲ್ಯಾಕ್ಸ್ ಆಗಿದ್ರೆ ಎಕ್ಸಾಮ್ ಹಾಲಲ್ಲಿ ಇರಬೇಕಾದ್ರೆ ಎಕ್ಸಾಮ್ ಬರಿಬೇಕಾದ್ರೆ ಎಲ್ಲದೂ ಕೂಡ ನೆನಪಾಗುತ್ತೆ, ಎಕ್ಸಾಮ್ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಟೆನ್ಷನ್ ಏನಿದೆ ಅದನ್ನ ಮ್ಯಾನೇಜ್ ಮಾಡೋದು ಅಥವಾ ಎಕ್ಸಾಮ್ ಭಯ ಏನಿದೆ ಅದು ಎಕ್ಸಾಮ್ ಹಾಲಲ್ಲಿ ಮ್ಯಾನೇಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮ್ ಹಾಲಲ್ಲಿ ಆ ಟೆನ್ಷನ್ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ಸೆಟ್ ಎಕ್ಸಾಮ್ಗೆ ಹೋಗೋಕ್ಕಿಂತ ಮೊದಲೇ ಪರ್ಫೆಕ್ಟ್ ಆಗಿರ್ಬೇಕು. ಅದು ಯಾವ ರೀತಿ ಅಂತ ಹೇಳ್ತೀನಿ. ಏನು ಅಂತಂದ್ರೆ, ಈಗ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬಗ್ಗೆ ಟೆನ್ಷನ್ ಯಾಕೆ ಆಗತ್ತೆ ಅಂತಂದ್ರೆ, ತುಂಬಾ ಡಿಫಿಕಲ್ಟ್ ಕ್ವಶನ್ ಬಂದ್ರೆ, ನಾನು ಓದದೇ ಇರುವಂತಹ ಯಾವುದೊಂದು ಕಾನ್ಸೆಪ್ಟ್ ನಿಂದ ಕ್ವಶನ್ ಬಂದ್ರೆ ಈ ರೀತಿ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಆಗ್ತಾ ಇರತ್ತೆ. ಬಟ್ ವಿಷಯ ಏನು ಅಂತಂದ್ರೆ, ನೀವೇನು NCERT ಸಿಲೆಬಸ್ ಈ ವರ್ಷ ಪೂರ್ತಿ ಓದಿದ್ದೀರಾ, ಅದೇ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಕಾನ್ಸೆಪ್ಟ್ ಗಳಿಂದ ಪ್ರಶ್ನೆ ಬರುತ್ತೆ, ಸರಿನಾ? ಈಗ ನೀವು ಆ ಕಾನ್ಸೆಪ್ಟ್ ಅನ್ನ ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆಗಿದ್ರೆ ಆ ಕ್ವಶನ್ ಅನ್ನ ಯಾವುದೇ ರೀತಿಯಲ್ಲಿ ಟ್ವಿಸ್ಟ್ ಮಾಡಿಕೊಟ್ರು ಕೂಡ ನೀವು ಏನ್ ಮಾಡ್ತೀರಾ ಆನ್ಸರ್ ಬರೀತೀರಾ, ಮಾರ್ಕ್ಸ್ ಕೂಡ ಸಿಗುತ್ತೆ. ಸೊ ಈ ರೀತಿ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಅರ್ಥ ಇಲ್ಲ. ಏನ್ ಹೇಳಿ, ನನಗೆ ಗೊತ್ತಿಲ್ಲದೆ ಇರುವಂತಹ ಯಾವುದೊಂದು ಕಾನ್ಸೆಪ್ಟ್ ಇಂದ ಕ್ವಶನ್ ಅನ್ನ ಕೇಳ್ಬಿಟ್ರೆ ಈ ಒಂದು ವಿಷಯದ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ನೀವು ಚೆನ್ನಾಗಿ ಪೂರ್ತಿ NCERT ಟೆಕ್ಸ್ಟ್ ಬುಕ್ ಅನ್ನ ಓದಿದ್ರೆ ನೀವು ಯಾವುದೇ ರೀತಿಯಲ್ಲಿ ಕ್ವಶನ್ ಕೊಟ್ಟರು ಕೂಡ ಅದನ್ನ ಆನ್ಸರ್ ಮಾಡ್ತೀರಾ. ನಂತರ ನೀವು ಎಷ್ಟೇ ಓದಿರ್ಲಿ, ಈಗ ಎಕ್ಸಾಂಪಲ್ಗೆ ಒಬ್ಬ ಸ್ಟೂಡೆಂಟ್ ಇದ್ದಾರೆ, ಅವ್ರು ಯಾವುದೋ ಒಂದು ಸಬ್ಜೆಕ್ಟ್ನ 50% ಸಿಲೆಬಸ್ ಅನ್ನ ಕವರ್ ಮಾಡಿದ್ದಾರೆ, ಪರ್ಫೆಕ್ಟ್ ಆಗಿ ಕವರ್ ಮಾಡಿದ್ದಾರೆ. ಅವಾಗ ಏನಾಗುತ್ತೆ, ಎಕ್ಸಾಮ್ನಲ್ಲಿ ಅವರು ಓದಿದಂತಹ ಸಿಲೆಬಸ್ನಿಂದ ಅಂದ್ರೆ ನೀವು ಓದಿದಂತಹ ಸಿಲೆಬಸ್ನಿಂದ ಕೂಡ ಕ್ವಶನ್ ಅನ್ನ ಕೇಳಿರ್ತಾರೆ. ನೀವು ಪರ್ಫೆಕ್ಟ್ ಆಗಿ ಓದಿದ್ರೆ ಓಕೆ 50 ಮಾರ್ಕ್ಸೇ ಬಂತು ಅಂತ ಅಂದ್ಕೋಣ. ಎಕ್ಸಾಮ್ನಲ್ಲಿ ನೀವು ಪರ್ಫೆಕ್ಟ್ ಆಗಿ ಎಷ್ಟು ಓದಿದಿರೋ ಅದನ್ನ ಪರ್ಫೆಕ್ಟ್ ಆಗಿ ಎಕ್ಸಾಮ್ನಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ ಬಂದ್ರೆ ತುಂಬಾ ಒಳ್ಳೆ ವಿಷಯ. ಯಾಕಂತ ಹೇಳಿದ್ರೆ ಇನ್ನು ಫೈನಲ್ ಎಕ್ಸಾಮ್ಗೆ 1 ಮಂತ್ ಟೈಮ್ ಇದೆ. ಆವಾಗ ಬಾಕಿ ಇರುವಂತಹ 50% ಸಿಲೆಬಸ್ ಕೂಡ ಪರ್ಫೆಕ್ಟ್ ಆಗಿ ಕವರ್ ಮಾಡಿದ್ರೆ ಏನಾಗುತ್ತೆ, ಫೈನಲ್ ಎಕ್ಸಾಮಲ್ಲಿ ತುಂಬಾ ಒಳ್ಳೆ ಸ್ಕೋರ್ ಮಾಡೋದಕ್ಕಾಗತ್ತೆ, 90 ಅಥವಾ 95 ರೀತಿ ಸ್ಕೋರ್ ಮಾಡೋದಕ್ಕಾಗತ್ತೆ. ನಂತರ ಪ್ರಿಪರೇಟರಿ ಎಕ್ಸಾಮ್ ಏನಿದೆ ಅದರ ಮಾರ್ಕ್ಸ್ ಅನ್ನ ಎಲ್ಲೂ ಕನ್ಸಿಡರ್ ಮಾಡಲ್ಲ. ನಂತರ ಪ್ರಿಪರೇಟರಿ ಎಕ್ಸಾಮ್ ಮಾಡೋದು ವಿದ್ಯಾರ್ಥಿಗಳಿಗೆ ಅವರ ಮಿಸ್ಟೇಕ್ಸ್ ಗೊತ್ತಾಗ್ಲಿ ಅಂತ. ಯಾಕಂತ ಹೇಳಿದ್ರೆ ತುಂಬಾ ವಿದ್ಯಾರ್ಥಿಗಳು ಆನ್ಸರ್ ಬರಬೇಕಾದ್ರೆ ಕೆಲವು ಮಿಸ್ಟೇಕ್ ಮಾಡಿ ಮಾರ್ಕ್ಸ್ ಅನ್ನ ಕಳೆದುಕೊಳ್ತಾರೆ, ಸಿಲಿ ಮಿಸ್ಟೇಕ್ಸ್, ಅದರಿಂದ ಮಾರ್ಕ್ಸ್ ಕಳೆದುಕೊಳ್ತಾರೆ. ಆ ರೀತಿ ಮಾರ್ಕ್ಸ್ ಕಟ್ ಆಗೋದು ಬೇಡ ಸ್ಟೂಡೆಂಟ್ಸ್ದು. ವಿದ್ಯಾರ್ಥಿಗಳಿಗೆ ಅವರ ಮಿಸ್ಟೇಕ್ ಗೊತ್ತಾಗ್ಲಿ. ಮಿಸ್ಟೇಕ್ ಗೊತ್ತಾದ್ರೆ ಏನಾಗುತ್ತೆ, ನೆಕ್ಸ್ಟ್ ಫೈನಲ್ ಎಕ್ಸಾಮ್ ಬರಿಬೇಕಾದ್ರೆ ಅವ್ರು ಯಾವುದೇ ಮಿಸ್ಟೇಕ್ ಮಾಡದೆ ಎಕ್ಸಾಮ್ ಅಲ್ಲಿ ಆನ್ಸರ್ ಅನ್ನ ಬರಿಬಹುದು. ಅದಕ್ಕೋಸ್ಕರ ಈ ಪ್ರಿಪರೇಟರಿ ಎಕ್ಸಾಮ್ ನ ಮಾಡಿರ್ತಾರೆ. ಸೊ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಆಲ್ರೆಡಿ ಏನು ಓದಿದಿರಾ ಅದನ್ನ ಈ 2 days ಅಲ್ಲಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಬರೆದು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ರೆ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದ್ರ ನಂತರ ಎಕ್ಸಾಮ್ ಅನ್ನ ಬರೀರಿ. ನೀವು ಓದಿದಿರಾ ಅಂತ ಹೇಳಿದ್ರೆ ಎಕ್ಸಾಮ್ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ರಿಲ್ಯಾಕ್ಸ್ ಆಗಿದ್ದು ಎಕ್ಸಾಮ್ ಹಾಲ್ಗೆ ಹೋಗ್ಬೋದು. ನಂತರ ನೀವು ರಿಲ್ಯಾಕ್ಸ್ ಆಗಿ ಇದ್ಕೊಂಡೆ ಎಕ್ಸಾಮ್ ಹಾಲ್ಗೆ ಹೋಗ್ಬೇಕು. ಅದ್ರ ನಂತರ ನಿಮ್ಮ ಕಾಲೇಜಲ್ಲಿ ನಿಮ್ಮ ಲೆಕ್ಚರರ್ಸ್ ಕೂಡ ಹೇಳಿರ್ತಾರೆ, ಏನ್ ಹೇಳಿ, ನಿಮಗೆ ಮೊದಲಿಗೆ ಯಾವ ಆನ್ಸರ್ ಬರುತ್ತೆ ಅದನ್ನ ಬರೀರಿ ಅಂತ ಹೇಳಿರ್ತಾರೆ. ಈಗ ಆನ್ಸರ್ ಪೇಪರ್ ಅಲ್ಲಿ ಪ್ರಾರಂಭದಲ್ಲೇ ವಿದ್ಯಾರ್ಥಿಗಳು ಕರೆಕ್ಟ್ ಆದ ಆನ್ಸರ್ ಬರೆದ್ರೆ ವಿದ್ಯಾರ್ಥಿಗಳ ಅಂದ್ರೆ ಆ ಒಂದು ಪರ್ಟಿಕ್ಯುಲರ್ ಸ್ಟೂಡೆಂಟ್ ಚೆನ್ನಾಗಿ ಬರೆದಾನ ಅಂತ ಒಳ್ಳೆ ಇಂಪ್ರೆಷನ್ ಬರುತ್ತೆ ಇವ್ಯಾಲ್ಯೂಯೇಟ್ ಮಾಡೋರಿಗೆ. ಅದ್ರ ಜೊತೆಗೇನೆ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ಸ್ ಕೂಡ ಸಿಗುತ್ತೆ ಅಥವಾ ಕಾನ್ಫಿಡೆನ್ಸ್ ಕೂಡ ಸಿಗುತ್ತೆ ಎಕ್ಸಾಮ್ ಬರಿಬೇಕಾದ್ರೆ. ಅಂದ್ರೆ
ಈಗ ಪರ್ಟಿಕ್ಯುಲರ್ ಸ್ಟೂಡೆಂಟ್ ನೀವೇ ಇಮ್ಯಾಜಿನ್ ಮಾಡಿ, ನೀವು ಎಕ್ಸಾಮ್ ಬರೀತಾ ಇದ್ದೀರಾ. ಸ್ಟಾರ್ಟಿಂಗಲ್ಲಿ ನೀವು ನಿಮಗೆ ಗೊತ್ತಿರುವಂತಹ ಆನ್ಸರ್ನ ಬರಿತಾ ಹೋದ್ರಿ. ನಿಮಗೆ ಗೊತ್ತಿರುವಂತಹ ಒಂದು 20 ಮಾರ್ಕ್ಸ್ನ ಆನ್ಸರ್ ನೀವು ಪರ್ಫೆಕ್ಟ್ ಆಗಿ ಬರೆದ್ರಿ. ಅಂದರೆ ನೀವು ಸ್ಟಾರ್ಟಿಂಗ್ ಬರೆದಿರುವಂತಹ 20 ಮಾರ್ಕ್ಸ್ನ ಕ್ವಶನ್ಗೆ ನಿಮ್ಗೆ 20 ಮಾರ್ಕ್ಸ್ ಬರುತ್ತೆ. ಅಷ್ಟು ಪರ್ಫೆಕ್ಟ್ ಆಗಿ ಬರ್ತಿದ್ದೀರಾ. ಅವಾಗ ಏನಾಗುತ್ತೆ, ಇಷ್ಟು ಮಾರ್ಕ್ಸ್ನ ಕರೆಕ್ಟ್ ಆಗಿ ಬರ್ದಿದ್ದೀನಿ, ಮುಂದಿನ ಕೂಡ ಚೆನ್ನಾಗಿ ಬರಿತೀನಿ, ಇದು ಕಾನ್ಫಿಡೆನ್ಸ್ ಬರುತ್ತೆ. ನಂತರ ಅದ್ರ ಜೊತೆಗೇನೆ ಮೈಂಡ್ ರಿಲ್ಯಾಕ್ಸ್ ಕೂಡ ಆಗುತ್ತೆ. ಯಾಕಂತ ಹೇಳಿದ್ರೆ ಇಷ್ಟು ಮಾರ್ಕ್ಸ್ ಬರೋ ರೀತಿ ನಾನು ಈಗಾಗಲೇ ಬರ್ದಿದ್ದೀನಿ, ಸೊ ಎಕ್ಸಾಮ್ ಚೆನ್ನಾಗಿ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಇಂದ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಮೈಂಡ್ ರಿಲ್ಯಾಕ್ಸ್ ಆಯ್ತು ಅಂತ ಹೇಳಿದ್ರೆ ನೀವು ಓದಿರುವಂತಹ ಎಲ್ಲ ವಿಷಯಗಳು ಕೂಡ ನೆನಪಿಗೆ ಬರುತ್ತೆ. ಅಂದ್ರೆ ತುಂಬಾ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಅಂತ ಹೇಳಿದೆ, ಏನ್ ಹೇಳಿ, ಎಕ್ಸಾಮ್ ಹಾಲಲ್ಲಿ ಇದ್ದಾಗ ಎಲ್ಲ ಮರ್ತು ಹೋಗುತ್ತೆ ಅಂತ. ಆ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ಬೋದು. ಯಾಕೆ, ನಿಮಗೆ ಗೊತ್ತಿರುವಂತಹ ಆನ್ಸರ್ನ ಕರೆಕ್ಟ್ ಆಗಿ ಬರೆದ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಅದ್ರ ನಂತರ ನೀವು ವಿಷಯಗಳನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೆ ಅದು ನೆನಪಿಗೆ ಬರುತ್ತೆ. ಅದ್ರ ನಂತರ ಎಕ್ಸಾಮ್ ಚೆನ್ನಾಗಾಗತ್ತೆ. ಅದಕ್ಕೋಸ್ಕರ ಎಕ್ಸಾಮ್ ಹಾಲ್ಗೆ ಹೋಗ್ಬೇಕಾದ್ರೂ ಕೂಡ ನೀವು ಓದಿದಂತಹ ವಿಷಯಗಳನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ನಂತರ ಎಕ್ಸಾಮ್ ಡಿಫಿಕಲ್ಟ್ ಬಂದ್ರೆ, ಆನ್ಸರ್ ಮಾಡೋದಕ್ಕೆ ಆಗದೆ ಇದ್ರೆ ಆ ರೀತಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ನಂತರ ಎಕ್ಸಾಮ್ ಹಾಲ್ಗೆ ಹೋಗ್ಬೇಕಾದ್ರೆ ವಿದ್ಯಾರ್ಥಿಗಳ ಮೈಂಡ್ ಸೆಟ್ ಏನಿರ್ಬೇಕು ಅಂತ ಹೇಳಿದ್ರೆ, ಈ ಎಕ್ಸಾಮ್ ಅಲ್ಲಿ ನಾನು ನನ್ನಿಂದ ಸಾಧ್ಯ ಆದಷ್ಟು ಚೆನ್ನಾಗಿ ಮಾರ್ಕ್ಸ್ ಅನ್ನ ಪಡೆದುಕೊಳ್ಬೇಕು. ಅಂದ್ರೆ ಕೆಲವೊಮ್ಮೆ ನಿಜವಾಗ್ಲೂ ಕೂಡ ಎಕ್ಸಾಮ್ ಡಿಫಿಕಲ್ಟ್ ಬಂದಿರುತ್ತೆ. ಡಿಫಿಕಲ್ಟ್ ನಿಮಗೊಬ್ಬರಿಗೆ ಆಗಿರಲ್ಲ, ಎಲ್ರಿಗೂ ಕೂಡ ಡಿಫಿಕಲ್ಟ್ ಆಗಿರುತ್ತೆ. ಆವಾಗ ನಿಮ್ಮ ಏಮ್ ಏನಾಗಿರ್ಬೇಕು ಅಂತ ಹೇಳಿದ್ರೆ, ಆ ಎಕ್ಸಾಮ್ ಅಲ್ಲಿ ನಿಮ್ಮಿಂದ ಸಾಧ್ಯ ಆದಷ್ಟು ಒಳ್ಳೆ ಮಾರ್ಕ್ಸ್ ಅನ್ನ ಪಡೆದುಕೊಳ್ಬೇಕು. ಅದು ನಿಮ್ಮ ಏಮ್ ಆಗಿರ್ಬೇಕು. ಈಗ ತುಂಬಾ ಡಿಫಿಕಲ್ಟ್ ಬಂದಿದೆ ಅಂದ್ರೆ 80 ಮಾರ್ಕ್ಸ್ನ ಎಕ್ಸಾಮ್ಗೆ ಸ್ಕೋರ್ ಮಾಡೋದಕ್ಕೆ ಆಗೋದೇ ಈಗ ಒಂದು 75, ಮತ್ತು 5 ಮಾರ್ಕ್ಸ್ ತುಂಬಾ ಡಿಫಿಕಲ್ಟ್ ಬಂದ ಅಂತ ಹೇಳಿದ್ರೆ ಆ 75 ಮಾರ್ಕ್ಸ್ ನಿಮಗೆ ಬರಲೇಬೇಕು. ಅಷ್ಟು ಪರ್ಫೆಕ್ಟ್ ಆಗಿ ಎಕ್ಸಾಮ್ ಬರೆಯೋದು. ಯಾಕಂತ ಹೇಳಿದ್ರೆ ಆ 5 ಮಾರ್ಕ್ಸ್ ತುಂಬಾ ಡಿಫಿಕಲ್ಟ್ ಬಂದಿದೆ, ಅದು ಎಲ್ರಿಗೂ ಕೂಡ ಡಿಫಿಕಲ್ಟ್ ಅನ್ಸುತ್ತೆ. ಅದಕ್ಕೋಸ್ಕರ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ನಮ್ಮ ಮೈಂಡ್ ಸೆಟ್ ಏನು ಅಂತ ಹೇಳಿದ್ರೆ, ನನ್ನಿಂದ ಸಾಧ್ಯ ಆದಷ್ಟು ಹೆಚ್ಚು ಮಾರ್ಕ್ಸ್ ನಾನು ಗಳಿಸಬೇಕು. ನಾನು ಎಷ್ಟು ಓದಿದಿನೋ ಅದನ್ನ 100% ಆನ್ಸರ್ ಪೇಪರ್ ಮೇಲೆ ನಾವು ಪ್ರೆಸೆಂಟ್ ಮಾಡಬೇಕು. ಅದು ಗಮನದಲ್ಲಿ ಇಟ್ಕೊಂಡು ಎಕ್ಸಾಮ್ನಲ್ಲಿ ಆನ್ಸರ್ನ ಬರಿಬೇಕು. ಸರಿನಾ? ಈಗ 80 ಔಟ್ ಆಫ್ 80 ಮಾರ್ಕ್ಸ್ ನನಗೆ ಬೇಕು, ಅದೇ ಟಾರ್ಗೆಟ್ ಇರಲಿ. ಆದ್ರೆ ಅಕಸ್ಮಾತ್ ಆಗಿ ತುಂಬಾ ಡಿಫಿಕಲ್ಟ್ ಬಂದಿದೆ, ಯಾವುದೋ 1 ಮಾರ್ಕ್ಸ್ ನಂಗೆ ಆನ್ಸರ್ ಮಾಡೋದಕ್ಕೆ ಬರಲ್ಲ, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ ಟೆನ್ಷನ್ ಮಾಡಿಕೊಂಡು 1 ಮಾರ್ಕ್ಸ್ ಕಟ್ಟು ಹೋಗೋ ಬದಲು ಒಂದು 6-7 ಮಾರ್ಕ್ಸ್ ಕಟ್ ಆಗಬಾರ್ದು ಟೆನ್ಷನಲ್ಲಿ. ಸೊ ಅದಕ್ಕೋಸ್ಕರ ಎಕ್ಸಾಮ್ ಹೋಗ್ಬೇಕಾದ್ರೆ ವಿದ್ಯಾರ್ಥಿಗಳ ಏಮ್ ಏನಾಗಿರ್ಬೇಕು, ಈ ಎಕ್ಸಾಮ್ನಲ್ಲಿ ನಾನು ತುಂಬಾ ಚೆನ್ನಾಗಿ ಎಕ್ಸಾಮ್ನ ಬರೆದು ನನಗೆ ಸಾಧ್ಯ ಆದಷ್ಟು ಹೆಚ್ಚು ಮಾರ್ಕ್ಸ್ ಅನ್ನ ಗಳಿಸ್ತೀನಿ. ಅದು ನಮ್ಮ ಏಮ್ ಆಗಿರ್ಬೇಕು. ನಂತರ ಕಮೆಂಟ್ ಬಾಕ್ಸಲ್ಲಿ ಒಂದು ವಿಷಯವನ್ನ ಬರೀರಿ, ಓದೋದಕ್ಕೆ ನನಗೆ ಖುಷಿ ಆಗತ್ತೆ. ಏನಂತಂದ್ರೆ, ನಾವು ಓದಿರೋದ್ರಿಂದ ಕೂಡ ಎಕ್ಸಾಮ್ನಲ್ಲಿ ಕ್ವಶನ್ಸ್ ಬರುತ್ತೆ, ನಮ್ಮೆಲ್ಲರ ಎಕ್ಸಾಮ್ಸ್ ಚೆನ್ನಾಗಿ ಆಗತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ಪ್ರಾರಂಭದಲ್ಲಿ ಹೇಳಿದ್ದೆ, ನಿಮ್ಮೆಲ್ಲರೂ ಕೂಡ ನನ್ನ ಸ್ಟೂಡೆಂಟ್ ಅಂತ ಅಂದುಕೊಂಡು ಈ ವಿಷಯವನ್ನ ಹೇಳ್ತಾ ಇದ್ದೀನಿ ಅಂತ. ಸೊ ನೀವು ಈ ವಿಡಿಯೋವನ್ನ ಇಷ್ಟಪಟ್ಟರೆ ಕಮೆಂಟ್ ಬಾಕ್ಸಲ್ಲಿ ವಿ ಆರ್ ಸ್ಟೂಡೆಂಟ್ಸ್ ಆಫ್ ಎಜುಕೇರ್ ಕರ್ನಾಟಕ ಅಂತ ಕಮೆಂಟ್ ಮಾಡಿ. ಅದು ಕೂಡ ಓದೋದಕ್ಕೆ ನನಗೆ ಖುಷಿ ಆಗುತ್ತೆ. ನಂತರ ಎಕ್ಸಾಮ್ ಆದ್ಮೇಲೆ ಕೂಡ ಎಕ್ಸಾಮ್ ಚೆನ್ನಾಗಾಯ್ತು ಅಂತ ಹೇಳಿ. ಎಕ್ಸಾಮ್ ಚೆನ್ನಾಗಾಗತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.